ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹಾಬಿ ಐಡಿಯಾಸ್ ಚಾನಲ್ಗೆ ಸ್ವಾಗತ. ಇವತ್ತು ಪೇಪರ್ ಆನ್ವಲಪ್ ಕವರ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಬೇಕಾಗುವಂಥ ವಸ್ತುಗಳು: A4 ಶೀಟ್, ಪೆನ್ಸಿಲ್, ಫೆವಿಕಾಲ್, ಸ್ಕೇಲ್ ಮತ್ತು ಸೀಸರ್. ಈಗ ಇಲ್ಲಿ ನಾನು ಒಂದು A4 ಶೀಟನ್ನು ತಗೊಂಡಿದ್ದೇನೆ. ಈ A4 ಶೀಟಿಗೆ ಈ ರೀತಿ 5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡಬೇಕು. ಹಾಗೆ ಇಲ್ಲಿ 6 ಸೆಂಟಿಮೀಟರ್ಗೆ ಒಂದು ಮಾರ್ಕು. ಹೀಗೆ ಇನ್ನೊಂದು ಬದಿಯಲ್ಲಿಯೂ ಅದೇ ಅಳತೆಯಲ್ಲಿ ಮಾರ್ಕ್ ಮಾಡಬೇಕು. 5 ಸೆಂಟಿಮೀಟರ್ನ ಎದುರುಗಡೆ 5 ಸೆಂಟಿಮೀಟರ್, ಹಾಗೆ 6 ಸೆಂಟಿಮೀಟರ್ನ ಎದುರುಗಡೆ 6 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡು. ಹೀಗೆ 4 ಪಾಯಿಂಟನ್ನು ನಾವು ಈ ರೀತಿ ಮಾಡಬೇಕು. ನೋಡಿ, ಹೀಗೆ ಇನ್ನು ನಾವೇನು ಮಾರ್ಕ್ ಮಾಡಿರ್ತೇವೋ ಅದನ್ನು ಎರಡು ಸೈಡನ್ನು ಈ ರೀತಿ ಒಂದು ಲೈನ್ ಮಾರ್ಕ್ ಮಾಡಬೇಕು. ಹೀಗೆ ಇನ್ನು ಇದನ್ನು ಸ್ಕೇಲ್ನ ಸಹಾಯದಿಂದ ಈ ರೀತಿ ಫೋಲ್ಡ್ ಮಾಡಬೇಕು. ಇನ್ನೊಂದು ಬದಿಯನ್ನು ಸಹ ಅದೇ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಆದ ನಂತರ ಈ ರೀತಿ ಕಾಣಿಸ್ತದೆ. ಈಗ ಶೀಟ್ನ ಒಂದು ಸೈಡ್ನಲ್ಲಿ 2.5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡಬೇಕು. ನೋಡಿ, ಈ ರೀತಿ. ಹಾಗೆ ಇನ್ನೊಂದು ಸೈಡಲ್ಲಿಯೂ 2.5 ಸೆಂಟಿಮೀಟರ್ಗೆ. ಹಾಗೆ ಶೀಟ್ನ ಇನ್ನೊಂದು ಸೈಡಲ್ಲಿ 1.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಬೇಕು. ಹೀಗೆ ಇಲ್ಲಿಯೂ 1.5 ಸೆಂಟಿಮೀಟರ್ ತಗೊಳ್ಬೇಕು. ನೋಡಿ, ಈ ರೀತಿ 4 ಮಾರ್ಕ್ಗಳನ್ನು ಮಾಡಬೇಕು. ಈಗ ನಾವು ಮಾರ್ಕ್ ಮಾಡಿರುವ ಪಾಯಿಂಟ್ನಿಂದ ಈ ರೀತಿ ಒಂದು ಗೆರೆಯನ್ನು ಎಳಿಬೇಕು. ಹೀಗೆ 4 ಸೈಡಲ್ಲಿ. ಈ ರೀತಿ. ಇನ್ನು ನಾವು ಮಾರ್ಕ್ ಮಾಡಿರುವ ಈ ಪೋರ್ಷನ್ ಅನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಹೀಗೆ ಸ್ಟ್ರೈಟ್ ಆಗಿ ಕಟ್ ಮಾಡಬೇಕು. ಈ ರೀತಿ 4 ಸೈಡನ್ನು ಸಹ ಕಟ್ ಮಾಡಬೇಕು. ಹೀಗೆ ಈ 2 ಸೈಡನ್ನು ಸಹ ಇದೇ ರೀತಿ ಕಟ್ ಮಾಡಬೇಕು. ನೋಡಿ, ಈ ರೀತಿ ಕಾಣಿಸ್ತದೆ. ನೆಕ್ಸ್ಟ್ ಇಲ್ಲಿ ನಾವು ಮೊದಲು
2.5 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿರ್ತೇವಲ್ಲ ಆ ಪ್ಲೇಸಲ್ಲಿ 1.5 ಸೆಂಟಿಮೀಟರ್ಗೆ ಈ ರೀತಿ ಮಾರ್ಕ್ ಮಾಡಬೇಕು. ನೋಡಿ ಹೀಗೆ, ಇಲ್ಲಿಯೂ 1.5 ಸೆಂಟಿಮೀಟರ್ ಹೀಗೆ. ಇಲ್ಲಿ 10 ಸೆಂಟಿಮೀಟರ್ ಉದ್ದ ಇದೆ. ಇದರ ಮಿಡ್ಲ್ ಪಾಯಿಂಟ್ 5 ಸೆಂಟಿಮೀಟರ್. ನೋಡಿ 5 ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡಬೇಕು. ಹೀಗೆ ಈ ರೀತಿ ಮಾರ್ಕ್ ಮಾಡಿ ಅದನ್ನು ನಾವು 1.5 ಸೆಂಟಿಮೀಟರ್ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಪಾಯಿಂಟಿಗೆ ಒಂದು ಗೆರೆಯನ್ನು ಎಳಿಬೇಕು. ಈ ರೀತಿ ನೋಡಿ, ಈ ರೀತಿ ಕಾಣಿಸ್ತದೆ. ಇನ್ನು ನಾವು ಮಾರ್ಕ್ ಮಾಡಿದ ಪೋರ್ಷನ್ ಅನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ ಹೀಗೆ. ನೋಡಿ, ಕಟ್ ಮಾಡಿದಾಗ ಈ ರೀತಿ ಶೇಪ್ ಸಿಕ್ಕಿತು. ಇನ್ನು ನಾವು ಮೊದಲು 1.5 ಸೆಂಟಿಮೀಟರ್ಗೆ ಕಟ್ ಮಾಡಿರ್ತೇವಲ್ಲ ಆ ಪೋರ್ಷನ್ನಲ್ಲಿ ಈ ರೀತಿ ಸೈಡನ್ನು ಮಾತ್ರ ಕಟ್ ಮಾಡಬೇಕು. ಅಲ್ಲಿ ಯಾವುದೇ ಅಳತೆ ಇಲ್ಲ. ನೋಡಿ ಈ ರೀತಿ. ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ತದೆ. ಸೈಡ್ ಮಾತ್ರ ಈ ರೀತಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಸೈಡ್ ಕಟ್ ಮಾಡಿ ತೆಗೆದಾಗ ಈ ರೀತಿ ಕಾಣಿಸ್ತದೆ. ನೆಕ್ಸ್ಟ್ ಸಣ್ಣ ಇರುವ ಭಾಗವನ್ನು ಕೆಳಗಡೆ ಮತ್ತು ಅಗಲ ಇರುವ ಭಾಗವನ್ನು ಈ ರೀತಿ ಮೇಲ್ಗಡೆ ಹಾಕಿ ಅಂಟಿಸಬೇಕು. ನೋಡಿ, ಇಲ್ಲಿಗೆ ಈ ರೀತಿ ಗ್ಲೂ ಹಾಕಿ ಅಂಟಿಸಬೇಕು. ನೆಕ್ಸ್ಟ್ ಈ ಭಾಗವನ್ನು ಅಂಟಿಸಬೇಕು. ನೋಡಿ ಹೀಗೆ. ನೋಡಿ ಈ ರೀತಿ ಅಂಟಿಸಬೇಕು. ಈಗ ಕವರ್ ಈ ರೀತಿ ರೆಡಿ ಆಯಿತು. ನೋಡಿ ಈ ರೀತಿ ನಾವು ಕವರನ್ನು ರೆಡಿ ಮಾಡಿಕೊಳ್ಬಹುದು. ಇದೇ ರೀತಿ ನಾನು 2 ಕವರನ್ನು ರೆಡಿ ಮಾಡಿದ್ದೇನೆ. ಎನ್ವಲಪ್ ಕವರನ್ನು ಸುಲಭವಾಗಿ ಈ ರೀತಿ ನಮಗೆ ಮಾಡಿಕೊಳ್ಬಹುದು. ಈ ಕವರನ್ನು ಬೇರೆ ಬೇರೆ ಕಲರ್ ಮತ್ತು ಸೈಜ್ಗಳಲ್ಲಿಯೂ ಮಾಡಬಹುದು. ಸ್ನೇಹಿತರೆ, ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.